ಯಾವುದೇ ಒಬ್ಬ ಸಾಧಕನಿಗೆ ಇಂತಹ ಮನೆಗಳಿಗೆ ಹೋದಾಗ ಆ ತರಂಗಗಳ ಅನುಭೂತಿ ಆಗ್ತದೆ. ಇದು ಬರೀ ಭ್ರಮೆಯಲ್ಲ, ಇದು ವಾಸ್ತವ ಕೂಡ. ಯಾವ ಜಾಗದಲ್ಲಿ ಹೆಚ್ಚು ತಪಸ್ಸು, ಧ್ಯಾನ, ಸತ್ಸಂಗ ನಡೆದಿದೆಯೋ ಆ ಜಾಗಕ್ಕೆ ಹೋದಾಗ ಏನೋ ಮನಸ್ಸಿಗೆ ವಿಶೇಷವಾದ ಅನುಭವ, ಪ್ರಶಾಂತತೆ ಅನುಭವ ಆಗ್ತದೆ. ಅದೇ ಎಲ್ಲಿ ತುಂಬಾ ನೆಗೆಟಿವ್ ಆದಂತಹ ಮಾತುಗಳು, ಜಗಳಗಳು, ಕೆಟ್ಟ ಕೆಟ್ಟ ಅದು ಭಗವಂತ ಸ್ಮರಣೆ ಆಗದೆ ಬರೀ ಲೌಕಿಕವಾದ ವ್ಯವಹಾರ ಅಂಥ ನಡೆದಿರೋ ಜಾಗದಲ್ಲಿ ಕೂಡ ಹೋದ ತಕ್ಷಣ ಮನಸ್ಸಿಗೆ ನೆಗೆಟಿವ್ ಎನರ್ಜಿ ಫೀಲ್ ಆಗ್ತದೆ. ಆದ್ರಿಂದ ನಮ್ಮ ಸುತ್ತಲೂ ಒಂದು ಶಕ್ತಿ ನಿರ್ಮಾಣ ಆಗಬೇಕು, ನಾವಿರೋ ಪರಿಸರದಲ್ಲೂ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಅಂದ್ರೆ ನಿತ್ಯವೂ ಆ ಜಾಗದಲ್ಲಿ ಭಗವಂತನ ಸ್ಮರಣೆ, ಚಿಂತನೆ, ಆರಾಧನೆಗಳು ನಡೆಯಬೇಕು. ಇದು ಒಂದು ಪ್ರಯೋಜನ. ಇನ್ನೊಂದು ಪ್ರಯೋಜನ, ಯಾರು ನಿತ್ಯ ಭಗವಂತನ ಆರಾಧನೆ ಮಾಡ್ತಾರೋ ಅವರ ಮನಸ್ಸಿಗೆ ಶಾಂತಿ ಉಂಟಾಗ್ತದೆ. ನಾನು ಆಗ್ಲೇ ಹೇಳಿದ ಹಾಗೆ ಆಲ್ ಫಾರ್ಮ್ಸ್ ಆಫ್ ಆರಾಧನಾ ಇಸ್ ನಥಿಂಗ್ ಬಟ್ ಮೆಡಿಟೇಷನ್ಸ್. ನಾವು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡ್ರೆ ಮಾತ್ರ ಧ್ಯಾನ ಅಂತ ಅಂದ್ಕೊಂಡಿದ್ದೇವೆ. ಇಲ್ಲ, ಜಪವೂ ಒಂದು ಧ್ಯಾನ, ಭಜನೆಯೂ ಒಂದು ಧ್ಯಾನ, ಸ್ತೋತ್ರ ಪಾರಾಯಣವೂ ಒಂದು ಧ್ಯಾನ. ನಾವು ಒಂದೊಂದು ಸ್ತೋತ್ರದ ಶಬ್ದಗಳನ್ನು ಅರ್ಥ ಮಾಡಿಕೊಂಡು ಪಾರಾಯಣ ಮಾಡ್ತಾ ಹೋದ ಹಾಗೆ ಮನಸ್ಸು ಶಾಂತ ಆಗ್ತದೆ, ಮನೆಗೆ ಪ್ರಸನ್ನ ಚಿತ್ತವಾಗ್ತದೆ. ಪ್ರಶಾಂತವಾದಂತಹ ಮನಸ್ಸಿದೆಯಲ್ಲ, ಅದು ಶಕ್ತಿಯುತವಾದ ಮನಸ್ಸು. ಬಲಯುತವಾದ ಮನಸ್ಸು ಯಾವುದು? ಶಾಂತವಾದ ಮನಸ್ಸು. ಆದ್ರಿಂದ ದ ಇನ್ನರ್ ಸ್ಟ್ರೆಂತ್ ಅನ್ನುವಂಥದ್ದು ಆರಾಧನೆಯಿಂದ ಬರತಕ್ಕಂಥದ್ದು. ಇನ್ನು ಮೂರನೇ ಸಂಗತಿ, ನಮ್ಮ ಕುಟುಂಬದಲ್ಲಿ ಒಂದು ಸಾಮರಸ್ಯ ಬರ್ತದೆ. ಕುಟುಂಬದಲ್ಲಿ ಒಂದು ಇಂಟಿಗ್ರೇಷನ್, ಒಂದು ಸಾಮರಸ್ಯ ಅನ್ನುವಂಥದ್ದು ಬರ್ತದೆ. ಇಂಗ್ಲಿಷ್ ಅಲ್ಲಿ ಒಂದು ಮಾತು ನೀವು ಕೇಳ್ತಿದ್ವಿ, ದ ಫ್ಯಾಮಿಲಿ ವಿಚ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್ ಅಂತ. ಕುಟುಂಬ ಒಟ್ಟಿಗೆ ಒಂದು ಮನೆ ಮಂದಿ ಎಲ್ಲ ಸೇರ್ಕೊಂಡು ಭಜನೆ ಮಾಡಿ, ಸ್ತೋತ್ರ ಪಾರಾಯಣ ಮಾಡಿ, ಭಗವದ್ ಆರಾಧನೆ ಮಾಡಿದ್ರೆ ನಿಶ್ಚಿತವಾಗಿ ಆ ಮನೆಯಲ್ಲಿ ಒಂದು ಹೊಂದಾಣಿಕೆ ಅಂತ ಹೇಳ್ತೇವಲ್ಲ, ಅದನ್ನ ಕಾಣಸಿಗತ್ತೆ. ಇವತ್ತು ಕುಟುಂಬಗಳೆಲ್ಲ ವಿಚ್ಛಿದ್ರವಾಗ್ತಾ ಇದೆ ಅಂತ, ಸಂಬಂಧಗಳು ಚೆನ್ನಾಗಿ ಇಲ್ಲ. ಮೇಲಿನ ಕೋಣೆಯಲ್ಲಿ ಕೂತ್ಕೊಂಡು ಅಮ್ಮನಿಗೆ ಮೆಸೇಜ್ ಮಾಡ್ತಾನೆ ಮಗ, ಅಮ್ಮ ಊಟ ರೆಡಿ ಇದೆಯಾ ಅಂತ. ಎಲ್ಲಿ ಸಂಬಂಧಗಳು? ಗಂಡು ಹೆಣ್ಣಿನ ಮಧ್ಯೆ ವಿವಾಹ ವಿಚ್ಛೇದ, ಡೈವರ್ಸ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಮಕ್ಕಳ ರಿಲೇಶನ್ಶಿಪ್, ಅದರಲ್ಲಿ ವಿಶೇಷವಾಗಿ ಮಕ್ಕಳಲ್ಲಿ ಸ್ಟ್ರೆಸ್, ಸ್ಟ್ರೈನ್ ಮುಂತಾದವುಗಳು. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾವು ಆ ಧ್ಯಾನಸ್ಥ ಸ್ಥಿತಿಗೆ ಮನಸ್ಸನ್ನು ಕೊಂಡು ಹೋಗದೆ ಇರೋದು. ಧ್ಯಾನ ಮಾಡೋದಂದ್ರೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳೋದು ಅಂತಲ್ಲ. ಈ ಭಜನೆ, ಪೂಜೆ, ಆರಾಧನೆ, ಸತ್ಸಂಗ ಇವುಗಳೇ ಧ್ಯಾನದ ಬೇರೆ ಬೇರೆ ವಿಧಾನಗಳು. ಈ ರೀತಿ ಮಾಡಿದಾಗ ನಮ್ಮ ಅಹಂಕಾರ ಅನ್ನೋದು ಕ್ಷೀಣ ಆಗ್ತದೆ. ನಮ್ಮಲ್ಲಿ ಯಾವ ಶಕ್ತಿ, ಒಬ್ಬ ಮನೆಯಲ್ಲಿ ಯಜಮಾನ ಎದುರು ಅವನು ಯೋಚನೆ ಮಾಡ್ತಾನೆ, ದೇವರ ಅನುಗ್ರಹದಿಂದ, ವೆಂಕಟರಮಣ ಸ್ವಾಮಿ ಭಕ್ತ ಅಂತ ಇಟ್ಕೊಳ್ಳಿ, ವೆಂಕಟರಮಣನ ಅನುಗ್ರಹದಿಂದ ನನ್ನ ಕುಟುಂಬ ನಡೀತಾ ಇದೆಯಪ್ಪ, ನಾನು ಸುಮ್ಮನೆ ನಿಮಿತ್ತ ಮಾತ್ರ. ಹೆಂಡತಿ ಹೇಳ್ತಾಳೆ, ಆಕೆ ಜಗನ್ಮಾತೆ ನನ್ಗೆ ಶಕ್ತಿ ಕೊಟ್ಟಿದ್ದಾಳೆ, ಅವಳ ಅನುಗ್ರಹದಿಂದ ನಾನೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಬ್ಬರು ಕೂಡ ತಮ್ಮ ತಮ್ಮ ಅಹಂಕಾರವನ್ನು ತಮ್ಮ ಇಷ್ಟ ದೈವಕ್ಕೆ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ನಿಮಿತ್ತ ಮಾತ್ರ ಅಂತ ಭಾವಿಸಿಕೊಂಡಿದ್ದಾರೆ. ಹೊಂದಾಣಿಕೆ ಆಗದೆ ಇನ್ನೇನಾಗುತ್ತೆ? ಅದೇ ದೇವರನ್ನ ನೆನೆಯದೆ ನಂಬದೇ ಇರತಕ್ಕಂಥ ಕುಟುಂಬಗಳಲ್ಲಿ ಅಹಂಕಾರದ ಆರ್ಭಟಗಳು ಉಂಟಾಗುತ್ತೆ. ನಾನು ಮೇಲು ನೀನು ಮೇಲು ಅನ್ನೋ ಭಾವನೆಗಳು ಬಂದಾಗ ಜಗಳ, ಗಲಾಟೆಗಳಾಗಿ ಸಂಬಂಧಗಳು ಮುರಿದು ಬೀಳುತ್ತೆ. ಆದ್ರಿಂದ ದೇವ ಆರಾಧನೆಯಿಂದ, ಪರಮಾತ್ಮನ ಆರಾಧನೆಯಿಂದ ಕೌಟುಂಬಿಕವಾದ ಒಂದು ಸಾಮರಸ್ಯ, ತನ್ಮೂಲಕವಾಗಿ ಸಾಮಾಜಿಕವಾಗಿ ಸಾಮರಸ್ಯವೂ ಉಂಟಾಗುತ್ತದೆ. ಇದು ಮೂರನೆಯ ಪ್ರಯೋಜನ. ನಾಲ್ಕನೆಯ ಪ್ರಯೋಜನ, ಕಷ್ಟಗಳು ನಿವೃತ್ತಿಯಾಗ್ತವೆ. ಪ್ರಾರಬ್ಧ ವಶದಿಂದ ನಮ್ಮ ಜೀವನದಲ್ಲಿ ಏನೇನು ಸಮಸ್ಯೆಗಳು ತೋರ್ತದೋ ಅದು ಮಂಜಿನಂತೆ ಕರಗಿ ಹೋಗ್ತದೆ ಈಶ್ವರ ಆರಾಧನೆಯಿಂದ. ಕಷ್ಟಗಳಿಗೆ ಮುಖ್ಯವಾದ ಕಾರಣವೇ ನಮ್ಮ ಪಾಪಗಳು. ಪಾಪಗಳಿಂದಾಗಿ ಕಷ್ಟದ ಪರಿಸ್ಥಿತಿ ನಮ್ಮ ಮುಂದೆ ಬಂದು ನಿಲ್ತದೆ. ಹೊರಗಡೆಗೆ ನಮಗೆ ಪರಿಸ್ಥಿತಿಯ ರೂಪದಲ್ಲಿ ಇರುತ್ತೆ, ಅದಕ್ಕೆ ಕಾರಣ ಒಳಗಡೆ ಇರತಕ್ಕಂಥ ಪಾಪಗಳೇ ಆಗಿದೆ. ಪಾಪ ಅನ್ನೋದು ಕಾರಣ, ಪರಿಸ್ಥಿತಿ ಅನ್ನೋದು ಕಾರ್ಯ. ಆದ್ದರಿಂದ ಒಬ್ಬ ವ್ಯಕ್ತಿಯಾಗಿ, ವಸ್ತುವಾಗಿ, ಪರಿಸ್ಥಿತಿಯ ರೂಪದಲ್ಲಿ ಅಥವಾ ದೇಹಕ್ಕೆ ರೋಗದ ರೂಪದಲ್ಲಿ ಅದೆಲ್ಲ ನಮ್ಮ ಮುಂದೆ ಬಂದಾಗ, ಅದನ್ನು ತೊಳೆದುಕೊಂಡಾಗ ಮಾತ್ರ ಅದು ಹೊರಟು ಹೋಗ್ತದೆ. ಪಾಪವನ್ನ ತೊಳೆದುಕೊಳ್ಳುವ ವಿಧಾನ ಯಜ್ಞ. ಯಜ್ಞ ಅಂದ್ರೆ ತಪ್ಪು ತಿಳ್ಕೊಳ್ಳೋದು ಬೇಡ, ಅಗ್ನಿಯಲ್ಲಿ ಆಹುತಿ ಹಾಕುವುದು ಅಂತಲ್ಲ. ಭಗವಂತನ ಆರಾಧನೆಯೇ ಯಜ್ಞ. ಯಜ್
ದೇವಪೂಜಾಯಾಮ್ ಸಂಗತಿಕರಣ ದಾನೇಶು ಅಂತ ಅದು ವ್ಯುತ್ಪತ್ತಿ. ಆದ್ರಿಂದ ಭಗವದ್ ಆರಾಧನೆಯಿಂದ ಪಾಪಕ್ಷಯವಾಗುತ್ತೆ, ತನ್ಮೂಲಕವಾಗಿ ಜೀವನದ ಸಂಕಷ್ಟಗಳು ನಿವೃತ್ತಿ ಆಗತ್ತೆ, ಇಷ್ಟ ಪ್ರಾಪ್ತಿ ಆಗುತ್ತೆ. ಇದು ವಿಸ್ತಾರವಾಗಿ ಚರ್ಚೆ ಮಾಡ್ತಕ್ಕಂಥ ಸಂಗತಿಗಳು. ಅದ್ರ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೇನೆ. ಇನ್ನೊಂದು, ಜೀವನದಲ್ಲಿ ಎಷ್ಟೋ ಜನ ಹೇಳ್ತಾರೆ ನಮ್ಮ ಕಷ್ಟಗಳು ಪರಿಹಾರ ಆಗಲಿಲ್ಲ ದೇವರ ಆರಾಧನೆ ಮಾಡಿದ್ರು ಅಂತ. ಅದಕ್ಕೆ ಕಾರಣಗಳು ಕೆಲವು ಇದೆ. ಒಂದು, ನಾವು ಅತ್ಯಂತ ಶ್ರದ್ಧೆಯಿಂದ ಮಾಡದೇ ಇರಬಹುದು, ಅಥವಾ ನಾವು ಎಷ್ಟು ಪುಣ್ಯ ಸಂಚಯ ಮಾಡಬೇಕಿತ್ತು ಆ ಕಷ್ಟವನ್ನು ನಿವೃತ್ತಿ ಮಾಡೋದು ಅಷ್ಟು ನಾವು ಸಾಧನೆಯನ್ನು ಮಾಡದೇ ಇರಬಹುದು, ಅಥವಾ ನಮ್ಮ ಪ್ರಾರಬ್ಧ ಅತ್ಯಂತ ತೀವ್ರವಾಗಿದ್ದಿರಬಹುದು. ಒಮ್ಮೊಮ್ಮೆ ಪ್ರಾರಬ್ಧಗಳು ತೀವ್ರವಾಗಿದ್ದಾಗ, ನಾವು ಮಾಡುವ ಪ್ರಯತ್ನ ಅನ್ನುವಂಥದ್ದಕ್ಕೆ ಸಾಕಾಗದೇ ಇದ್ದಾಗ ಸಮಸ್ಯೆ ನಿವೃತ್ತಿ ಆಗದೇ ಇರಬಹುದು. ಆದ್ರೆ ಇನ್ನೊಂದು ಲಾಭ ಆಗ್ತದೆ, ಸಮಸ್ಯೆಗಳನ್ನ ಸಹಿಸುವ ಶಕ್ತಿ ನಮ್ಮ ಮನಸ್ಸಿಗೆ ಬರ್ತದೆ, ಅಬ್ಸಾರ್ಪ್ಷನ್ ಮಾಡುವ ಸಾಮರ್ಥ್ಯ. ಹೇಗೆ ಗಾಡಿಯಲ್ಲಿ ಶಾಕ್ ಅಬ್ಸಾರ್ಬರ್ ಅಂತ ಇರ್ತದೋ, ಹಾಗೆ ಜೀವನದ ಶಾಕ್ಗಳನ್ನ ಅಬ್ಸಾರ್ಬ್ ಮಾಡತಕ್ಕಂತಹ ಮನೋಬಲ, ತಿತಿಕ್ಷೆ ಅಂತ ಹೇಳ್ತಾರೆ, ಸಮಾಧಾನ ಅಂತ ಹೇಳ್ತಾರೆ, ಅದು ನಿಶ್ಚಿತವಾಗಿ ಒಬ್ಬ ಭಕ್ತನಿಗೆ ಬರ್ತದೆ. ಆದ್ರಿಂದ ಕಷ್ಟ ನಿವೃತ್ತಿಯಾಗದಿದ್ರೂ ಕಷ್ಟಗಳನ್ನ ಸಹಿಸುವ ಶಕ್ತಿ ಈಶ್ವರಾರಾಧನೆಯಿಂದ ಬರುತ್ತದೆ. ಇನ್ನು ಭಗವಂತನ ಜಪ, ಧ್ಯಾನ ಮುಂತಾದವುಗಳಿಂದ ಏಕಾಗ್ರತೆ, ಸ್ಮರಣ ಶಕ್ತಿ ವೃದ್ಧಿ ಆಗ್ತದೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಹಿಂದೆ ಗುರುಕುಲದಲ್ಲಿ ಗಾಯತ್ರಿ ಮುಂತಾದ ಜಪಗಳನ್ನು ಮಾಡ್ಲಿಕ್ಕೆ ಹೇಳ್ತಾ ಇದ್ರು. ಜಪ ಮಾಡ್ತಾ ಮಾಡ್ತಾ ಆ ಮನಸ್ಸಿಗೆ ಎಷ್ಟು ಶಕ್ತಿ ಸಂಚಯ ಆಗ್ತದೆ ಅಂದ್ರೆ, ಅನೇಕ ಗ್ರಂಥಗಳನ್ನ ಕಂಠಸ್ಥ ಮಾಡ್ತಾ ಇದ್ರು. ವೇದ ಶಾಸ್ತ್ರಗಳಲ್ಲಿ ಯಾವುದೂ ಕೂಡ ಅವರು ಪುಸ್ತಕದಲ್ಲಿ ಇರ್ತಿರ್ಲಿಲ್ಲ, ಎಲ್ಲವನ್ನ ತಮ್ಮ ಅದ್ಭುತವಾದ ಮೇಧಾಶಕ್ತಿಯಿಂದ ಅದನ್ನ ಗ್ರಹಣ ಮಾಡಿ ಇಟ್ಕೊಳ್ತಾ ಇದ್ರು. ಅಂತಹ ಏಕಾಗ್ರತೆ, ಸ್ಮರಣ ಶಕ್ತಿ ಜಾಗೃತಿ ಆಗತ್ತೆ ಈಶ್ವರಾರಾಧನೆಯಿಂದ. ಇನ್ನು ಭಗವದಾರಾಧನೆ ನಮ್ಮ ಕಾರ್ಯದಲ್ಲಿ ಕೂಡ ಕ್ಷಮತೆ ಬರ್ತದೆ. ನಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಎಫಿಷಿಯನ್ಸಿ ಅಂತ ನಾವು ಏನ್ ಕರಿತೇವೆ, ಕಾರ್ಯಕ್ಷಮತೆ, ಕಾರ್ಯದಕ್ಷತೆ ಹೆಚ್ಚುತ್ತದೆ. ಯಾಕಂದ್ರೆ ನಾವು ಇಮೋಷನಲಿ ಬ್ಯಾಲೆನ್ಸ್ ಆಗಿದ್ದಾಗ ನಮ್ಮ ಇಂಟೆಲೆಕ್ಟ್ ಬಿಕಮ್ಸ್ ಶಾರ್ಪ್. ನಮ್ಮ ಮನಸ್ಸು ಪ್ರಶಾಂತವಾಗಿದ್ದಾಗ ನಮ್ಮ ಬುದ್ಧಿ ಚುರುಕಾಗಿ ಕೆಲಸ ಮಾಡುತ್ತೆ. ಕೆಲಸವನ್ನು ಸಮರ್ಪಕವಾಗಿ, ಸಮರ್ಥವಾಗಿ ಮಾಡುವಂತಹ ಒಂದು ಸಾಮರ್ಥ್ಯ ನಮ್ಮ ಒಳಗಡೆ ಬರ್ತದೆ. ಇನ್ನು ಇನ್ನೊಂದು ದೊಡ್ಡ ಪ್ರಯೋಜನ ಇದೆ, ಈಶ್ವರಾರಾಧನೆಯಿಂದ ಭಯ ನಿವೃತ್ತಿ ಆಗ್ತದೆ, ಧೈರ್ಯ ಬರ್ತದೆ ಬದುಕಿನಲ್ಲಿ ಅಂತ. ಒಬ್ಬ ಮಗು ತಂದೆಯ ಕೈ ಹಿಡಿದು ರಸ್ತೆ ಮೇಲೆ ನಡೆಯುವಾಗ ಅಪ್ಪ ಪುಕು ಪುಕು ಆಗ್ತಾ ಇರ್ಬೋದು ಅಪ್ಪನ ಹೃದಯದಲ್ಲಿ, ಆದ್ರೆ ಮಗು ಧೈರ್ಯವಾಗಿರ್ತಾನೆ. ಯಾಕೆ ಹೇಳಿ? ನನ್ನ ಜೊತೆಯಲ್ಲಿ ಅಪ್ಪ ಇದ್ದಾನೆ ಎನ್ನುವ ಧೈರ್ಯ. ಜೀವನದಲ್ಲಿ ಹೊಡೆತಗಳು, ಪೆಟ್ಟುಗಳು, ಕಷ್ಟಗಳು ಬಂದ್ರೆ ಭಕ್ತ ಯಾವತ್ತೂ ಕೂಡ ವಿಚಲಿತನಾಗುವುದಿಲ್ಲ, ಹೆದರೋದಿಲ್ಲ ಅವನು. ಯಾಕೆ? ಪರಮಾತ್ಮ ನನ್ನ ಜೊತೆಗಿದ್ದಾನೆ ಎನ್ನುವ ಭಾವ ಅವನಲ್ಲಿ ಇರ್ತದೆ. ಈ ಭಾವ ಜಾಗೃತಿ ಆಗ್ಬೇಕಾದ್ರೆ ನಾವು ರಿಲೇಶನ್ಶಿಪ್ ಅನ್ನು ಬಿಲ್ಡ್ ಮಾಡಬೇಕು. ವಿನಾಕಾರಣ ಅನ್ನೋ ಭಾವ ಜಾಗೃತಿ ಆಗಲ್ಲ. ಅವನಿಗಾಗಿ ಸಮಯ ಕೊಡಬೇಕು, ಅವನಿಗಾಗಿ ಸ್ವಲ್ಪ ಶ್ರಮ ಕೊಡಬೇಕು, ಅವನಿಗಾಗಿ ಒಂದಿಷ್ಟು ತ್ಯಾಗ ಮಾಡಬೇಕು. ಆವಾಗ ಶ್ರದ್ಧೆ ಜಾಗೃತಿ ಆಗ್ತದೆ, ಅವನಿದ್ದಾನೆ ಎನ್ನುವ ಭಾವ ನಮ್ಮಲ್ಲಿ ಮೂಡ್ತದೆ. ಅದೊಂದು ಶಕ್ತಿ ನನ್ನ ಜೊತೆಗಿದೆ ಎನ್ನುವ ಭಾವವೇ ಎಷ್ಟೋ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ನಮಗೆ ಬಲ ಬರುತ್ತೆ. ಅದಕ್ಕೆ ಒಬ್ರು ಹೇಳ್ತಾ ಇದ್ರು, ದೇವರ ಮುಂದೆ ಹೋಗಿ ನನಗೆ ತುಂಬಾ ಕಷ್ಟಗಳಿವೆ ಅಂತ ಹೇಳುವವನು ಅಷ್ಟೇನು ದೊಡ್ಡ ಭಕ್ತನಲ್ಲ. ಕಷ್ಟಗಳ ಮುಂದೆ ಹೋಗಿ ಹೇಳ್ತಾನೆ ಭಕ್ತ, ನಾನು ನಿನಗೆ ಹೆದರೋದಿಲ್ಲ, ನನ್ನ ಜೊತೆಗೆ ದೇವರಿದ್ದಾನೆ ಅಂತ. ಈ ಒಂದು ಅಭಯತ್ವ ಅಂತ ಏನಿದೆ, ನಿರ್ಭಯತೆ ಅಂತ ಏನಿದೆ, ಅದು ಆ ವಿಶ್ವಶಕ್ತಿಯನ್ನ, ಆ ಜಗನ್ನಿಯಾಮಕ ತತ್ವವನ್ನ ನಾವು ಭಾವಿಸಿದಾಗ, ಅದರ ಜೊತೆಗೆ ಸಂಬಂಧ ಬೆಸೆದಾಗ ಮಾತ್ರವೇ ನಮ್ಮ ಹೃದಯದಲ್ಲಿ ಜಾಗೃತವಾಗ್ತದೆ. ಅದೊಂದು ದೊಡ್ಡ ಬಲ. ಎಷ್ಟೋ ಸಲ ಸಮಸ್ಯೆಗಳು ನಿಜವಾದ ಸಮಸ್ಯೆಗಳು ಇರಲ್ಲ, ಭಯದಿಂದಲೇ ನಾವು ಸಮಸ್ಯೆಯನ್ನು ಸೃಷ್ಟಿ ಮಾಡ್ಕೊಂಡಿರ್ತೇವೆ. ಅದರಿಂದ ಈಶ್ವರ ಆರಾಧನೆ ಭಯ ನಿವೃತ್ತಿ ಆಗತ್ತೆ. ಅಷ್ಟೇ ಅಲ್ಲ, ಆತಂಕಗಳು ನಿವೃತ್ತಿ ಆಗುತ್ತೆ. ಡಿಪ್ರೆಷನ್ ಅಂತ ಇವತ್ತು ನಾವು ತುಂಬಾ ನೋಡ್ತಾ ಇದ್ದೇವೆ. ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಇರಲೇ ಇರಲಿಲ್ಲ. ಯಾಕೆ? ಅದ್ರ ಅವಶ್ಯಕತೆ ಇರಲಿಲ್ಲ. ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಯಾರೋ ಕೇಳಿದ್ರಂತೆ, ನಿಮ್ಮ ದೇಶದಲ್ಲಿ ಸೈಕ್ಯಾಟ್ರಿಸ್ಟ್ ಇಲ್ಲ ಅಂದ್ರೆ ಮನಃಶಾಸ್ತ್ರದ ಬಗ್ಗೆ ನಿಮ್ಮ ವಿಶ್ಲೇಷಣೆ ಇಲ್ಲ ಅಂತ, ಮನೋರೋಗದ ಬಗ್ಗೆ ವಿಶ್ಲೇಷಣೆ ಇಲ್ಲ ಅಂತ. ಸ್ವಾಮಿ ವಿವೇಕಾನಂದರು ಹೇಳಿದ್ರಂತೆ, ನಮ್ಮಲ್ಲಿ ಮನಃಶಾಸ್ತ್ರದ ವಿಶ್ಲೇಷಣೆ ಇದೆ, ಆದ್ರೆ ಹೆಲ್ದಿ ಮೈಂಡಿಗೆ ಇದೆ, ಸಿಕ್ ಮೈಂಡಿಗೆ ಇಲ್ಲ ಅಂದ್ರಂತೆ. ಅಂದ್ರೆ ಈ
ಪತಂಜಲಿ ಯೋಗ ಸೂತ್ರದಲ್ಲ ಮನಃಶಾಸ್ತ್ರ ಇದೆ, ಭಗವದ್ಗೀತೆಯಲ್ಲೂ ಇದೆ, ಹಾಗೆ ರಾಮಾಯಣ ಮಹಾಭಾರತದಲ್ಲೂ ಇದೆ. ಆದರೆ ಅತ್ಯಂತ ಏನು ಆರೋಗ್ಯಕರವಾದ ಮನಸ್ಸಿಗೆ ಇದೆ. ಈ ಮಾನಸಿಕ ರೋಗ ಅನ್ನುವಂಥದ್ದು ಜಾಸ್ತಿ ಇರಲಿಲ್ಲ. ಯಾಕೆ ಇರ್ಲಿಲ್ಲ ಹೇಳಿ? ಭಜನೆ, ಪೂಜೆ, ಉತ್ಸವ, ಹಬ್ಬ ಹರಿದಿನ ಇವುಗಳಲ್ಲಿ ಮನಸ್ಸನ್ನು ಹಗುರ ಮಾಡಿಕೊಳ್ತಕ್ಕಂತಹ ಒಂದು ಸ್ವಭಾವ ನಮ್ಮ ಸಂಸ್ಕೃತಿ. ಆದ್ದರಿಂದ ಈ ಆತಂಕ, ಖಿನ್ನತೆ, ಡಿಪ್ರೆಷನ್, ಡಿಜೆಕ್ಷನ್ ಇದೆಲ್ಲ ಯಾಕೆ ಬರ್ತಾ ಇದೆ ಅಂದ್ರೆ ನಾವು ಆ ಈಶ್ವರ ಆರಾಧನೆಯಿಂದ ದೂರ ಆಗ್ತಾ ಇದ್ದೇವೆ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನನ್ನನ್ನು ಪ್ರೀತಿಸುವ ಒಬ್ಬ ವ್ಯಕ್ತಿ ಬೇಕು ಅನ್ಸ್ತಂತೆ. ಅಟ್ಲೀಸ್ಟ್ ಒನ್ ಪರ್ಸನ್ ನನ್ನ ಜೀವನದಲ್ಲಿ ನನ್ನನ್ನು ಪ್ರೀತಿಸುವ, ನನಗೆ ಮಹತ್ವ ಕೊಡುವ, ನನ್ನ ಅಸ್ತಿತ್ವವನ್ನು ಗೌರವಿಸುವ ಒಬ್ಬ ವ್ಯಕ್ತಿ ಬೇಕು ಅಂತ. ಹಾಗಿಲ್ಲದೆ ಇದ್ರೆ ಮನಸ್ಸಿಗೆ ಭಾವನೆ ಬರುತ್ತೆ, ನಾನು ಯಾರಿಗೂ ಬೇಡ ಆಗ್ಬಿಟ್ಟಿದ್ದೇನೆ. ಲೋನ್ಲಿನೆಸ್ ಅನ್ನುವಂಥದ್ದು ಕಾಡ್ಲಿಕ್ಕೆ ಶುರುವಾಗ್ತದೆ. ಆ ಒಂಟಿತನ ಅನ್ನುವಂಥದ್ದೇ ನಿಧಾನಕ್ಕೆ ಡಿಪ್ರೆಷನ್ ಆಗಿ ಅವನಿಗೆ ಕೊನೆಗೆ ಕೊಂಡೊಯ್ಯುತ್ತದೆ. ಬೇಸರ ಆಗುತ್ತದೆ, ದುಃಖ ಆಗ್ತದೆ, ಅದೇ ಮನಸ್ಸಿನ ಖಿನ್ನತೆ ಕಾರಣ ಆಗ್ತದೆ. ಆದ್ರೆ ಯಾರು ಇಲ್ಲದಿದ್ರೂ ತೊಂದರೆ ಇಲ್ಲ, ನನ್ನ ಜೊತೆಗೆ ನನ್ನ ದೇವರಿದ್ದಾನೆ, ನನ್ನ ಜೊತೆಗೆ ನನ್ನ ಪರಮಾತ್ಮ ಇದ್ದಾನೆ, ಅವನು ನೂರಾರು ಸಾವಿರಾರು ವ್ಯಕ್ತಿಗಳಿಗೆ ಸಮ ಅವನು ಒಬ್ಬ ವ್ಯಕ್ತಿ ಅಂತ. ಹಾಗೊಂದು ಭಾವ ಒಬ್ಬನ ಮನಸ್ಸಲ್ಲಿ ಜಾಗೃತವಾದರೆ ಜೀವನೋತ್ಸಾಹವನ್ನು ಕಳ್ಕೊಳ್ಳಲ್ಲ ಯಾವತ್ತೂ ಕೂಡ. ಆದ್ದರಿಂದ ಭಗವದ್ ಆರಾಧನೆಯಿಂದ ಅವನ ಜೊತೆಗೆ ಒಂದು ಶಕ್ತಿ ನನ್ನ ಜೊತೆಗಿದೆ ಅನ್ನೋ ಭಾವ ಸೃಷ್ಟಿಯಾದ್ರೆ ಜೀವನೋತ್ಸಾಹ ಇರುತ್ತೆ. ಕೊನೆಯದಾಗಿ 10ನೇ ಅಂಶ ಏನಪ್ಪಾ ಅಂದ್ರೆ ವೃದ್ಧಾಪ್ಯ ಕಳೆಯುವುದು ತುಂಬಾ ಸುಲಭ ಆಗ್ತದೆ. ಇವತ್ತಿನ ದಿನಗಳಲ್ಲಿ ವೃದ್ಧಾಪ್ಯ ಅನ್ನೋದು ಕಷ್ಟ ಆಗ್ತಾ ಇದೆ ಜನರಿಗೆ. ಯಾಕೆ? ಎಲ್ಲರೂ ಬ್ಯುಸಿ ಇರ್ತಾರೆ, ಇವ್ರ ಜೊತೆ ಮಾತಾಡ್ಲಿಕ್ಕೆ ಯಾರೂ ಇರಲ್ಲ. ಅದೇ ನಾಮಸ್ಮರಣೆಯೋ, ಸತ್ಸಂಗವೋ, ಪಾರಾಯಣವೋ, ಅಧ್ಯಯನವೋ ಇದನ್ನ ಆರಂಭದಿಂದಲೇ ರೂಢಿಸಿಕೊಂಡಿರ್ಬೇಕು. ನೋಡಿ, ನಾವು ಲೌಕಿಕ ಜೀವನವನ್ನು ನಡೆಸ್ಕೊಂಡಿರ್ತೇವೆ, ವೃದ್ಧಾಪ್ಯ ಬಂದ ಮೇಲೆ ನಾವು ಅಧ್ಯಾತ್ಮ ಸಾಧನೆ ಶುರು ಮಾಡ್ತೇವೆ ಅಂದ್ರೆ ಇಟ್ ಈಸ್ ಇಂಪಾಸಿಬಲ್. ಯಾಕಂದ್ರೆ ಮನಸ್ಸಿಗೆ ವಿಲ್ ಪವರ್ ಅನ್ನೋದು ಕಡಿಮೆ ಆಗಿರುತ್ತೆ ವೃದ್ಧಾಪ್ಯದಲ್ಲಿ. ಇಚ್ಛಾಶಕ್ತಿಯನ್ನು ಕೊರತೆ ಉಂಟಾಗಿ ಆ ಮನಸ್ಸು ವಾಸನಕ್ಕೆ ಅನುಸಾರವಾಗಿಯೇ ವ್ಯವಹಾರ ಮಾಡ್ತಾ ಇರುತ್ತೆ. ಅದು ಎಷ್ಟು ಬೇಡ ಅಂದ್ರೂ ಲೌಕಿಕದ್ದೇ ಯೋಚನೆ, ಲೌಕಿಕದ್ದೇ ಮಾತು ಬರುತ್ತದೆ. ಆದ್ರೆ ಆರಂಭದಿಂದಲೇ ಅದಕ್ಕೆ ಅಭ್ಯಾಸ ಮಾಡಿದ್ರೆ, ಆದ್ರಿಂದ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ. ಎಲ್ಲ ಕಾಲ ಅಂದ್ರೆ ಆರಂಭದಿಂದಲೇ ಅದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದ್ರೆ ವೃದ್ಧಾಪ್ಯ ಅನ್ನೋದು ಬಹಳ ಸಂತೋಷ ಆಗ್ತದೆ. ಯಾರೋ ಮಾತಾಡಿಸ್ಲಿಕ್ಕೆ ಬರಲ್ಲ ಅನ್ನೋದು ಬೇಜಾರಾಗಲ್ಲ, ಸಂತೋಷ ಆಗ್ತದೆ. ನಾನು ಚಿಂತಾಮಣಿಗೆ ಹೋಗಿದ್ದೆ ಕಳೆದ ಬಾರಿ ಉಪನ್ಯಾಸಕ್ಕೆ. ಅಲ್ಲಿ ಒಬ್ರು ತಾಯಿ, ವೃದ್ಧರು ಆಕೆ, ಮನೆಯಲ್ಲಿ ಒಬ್ಬಳೇ ಇದ್ದಾಳೆ ಆಕೆ. ಮಗ ಮತ್ತೆ ಮಕ್ಕಳೆಲ್ಲರೂ ತುಂಬಾ ಸುವ್ಯವಸ್ಥಿತವಾದಂತಹ ಒಂದು ಸ್ಥಿತಿಯಲ್ಲಿದ್ದಾರೆ. ಅವರು ತುಂಬಾ ಒತ್ತಾಯ ಮಾಡ್ತಾರೆ, ಅಮ್ಮ ಒಬ್ಳೇ ಇರಬೇಡ, ನೀನು ನಮ್ಮ ಜೊತೆಗೆ ಬಾ, ಬಂದಿರು ಅಂತ. ಇವ್ರು ಹಠ ಮಾಡ್ತಾರೆ, ನಾನು ಒಬ್ಳೇ ಇರ್ಬೇಕು ಅಂತ. ನಾನು ಕೇಳಿದೆ, ಅವ್ರ ಜೊತೆ ಸಂಬಂಧ ಹೇಗಿದೆ? ಸಂಬಂಧ ತುಂಬಾ ಚೆನ್ನಾಗಿದೆ, ಅವರನ್ನ ನಾನು ಪ್ರೀತಿಸ್ತೇನೆ, ಅವರು ನನ್ನನ್ನು ಪ್ರೀತಿಸ್ತಾರೆ. ಯಾವ ಕ್ಷಣಕ್ಕೂ ಎಲ್ಲವನ್ನು ಬಿಟ್ಟು ನನ್ನ ಸೇವೆಗೆ ಅವರು ರೆಡಿ ಇದ್ದಾರೆ. ಆದ್ರೆ ನಾನೇ ಬೇಡ ಅಂತ ಹೇಳಿದ್ದೇನೆ. ಯಾಕೆ? ನಾನು ಅವರೆಲ್ಲ ಜೊತೆಗಿದ್ರೆ ನಂಗೆ ನಾಮಸ್ಮರಣೆ ಮಾಡ್ಲಿಕ್ಕೆ, ನಂಗೆ ಅಲ್ಲಿ ಪಕ್ಕದಲ್ಲಿ ಅಲ್ಲಿ ಗೋಂದಾವಲೆ ಬ್ರಹ್ಮಚೈತನ್ಯ ಮಹಾರಾಜರ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಜಪ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿ ಸೇವೆ ಮಾಡ್ಲಿಕ್ಕೆ ಆಗಲ್ಲ. ನಂಗೆ ಅದರಿಂದ ಒಬ್ಬಳೇ ಸಂತೋಷವಾಗಿದ್ದೇನೆ ಅಂತ. ಎಷ್ಟು ಅದ್ಭುತ ಅನಿಸ್ತು ನನಗೆ. ಅದೊಂದು ವಾನಪ್ರಸ್ಥಾಶ್ರಮವೋ ಅಥವಾ ಸನ್ಯಾಸವೋ ಅಂತಹ ಒಂದು ಸ್ಥಿತಿಗೆ, ಪರಿಪಕ್ವತೆಗೆ ಬಂದು ತಲುಪಿದ್ದಾರೆ. ವೃದ್ಧಾಪ್ಯ ನಿವೃತ್ತಿ ಶಕ್ತಿ ಬರುತ್ತೆ. ಇವೆಲ್ಲವೂ ಗೌಣ ಪ್ರಯೋಜನ ಅಂತ ಹೇಳಿದೆ. ಮುಖ್ಯ ಪ್ರಯೋಜನ ಯಾವುದು? ಭಕ್ತಿ, ಜ್ಞಾನ, ವೈರಾಗ್ಯ. ಇದು ಒಬ್ಬನ ಜೀವನದಲ್ಲಿ ಬಂದು ಮುಕ್ತಿಯೆಡೆಗೆ ಅವನನ್ನು ಕೊಂಡೊಯ್ಯುತ್ತೆ. ಇದು ಭಗವದ ಆರಾಧನೆಗೆ ಇರತಕ್ಕಂತಹ ಶಕ್ತಿ. ಆದ್ದರಿಂದ ದೇವರಲ್ಲಿ ಶಕ್ತಿ, ದೇವರಲ್ಲಿ ಭಕ್ತಿ, ಬಾಳಿಗೊಂದು ಶಕ್ತಿ ಎನ್ನುವಂಥದ್ದು ಸತ್ಯವಾದಂತಹ ಮಾತು. ಆದ್ದರಿಂದ ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಆ ಈಶ್ವರಿ ತತ್ವಕ್ಕೆ, ಆ ಭಗವತ್ ತತ್ವದೊಡನೆ ಸೇರಿಸಿಕೊಳ್ಳಬೇಕು. ನಾಮಸ್ಮರಣೆಯೋ, ಪೂಜೆಯೋ, ಧ್ಯಾನವೋ ಯಾವುದೋ ರೀತಿ ಇರಲಿ, ಆ ರೀತಿಯಿಂದ ಬದುಕನ್ನು ನಡೆಸಿದರೆ ಅತ್ಯಂತ ಬಲಿಷ್ಠವಾದ ಅಂತಃಕರಣವನ್ನ, ಮನಸ್ಸನ್ನ ನಾವು ಹೊಂದುತ್ತೇವೆ. ನಾವು ಸಂತೋಷವಾಗಿರ್ತೇವೆ. ನಾವಿರ್ತಕ್ಕಂಥ ಪರಿಸರವೂ ಕೂಡ ಆನಂದ, ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ, ನಾನು 1.5 ಗಂಟೆ ತೆಗೆದುಕೊಂಡಿದ್ದೇನೆ. ನಂಗೆ ಎಷ್ಟು ಸಮಯ ಕೊಟ್ಟಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಉತ್ತಮ ವಿಷಯ ಕೊಟ್ಟರು ಅಂತ ನಾನು ಸಂತೋಷವಾಗಿ ಚಿಂತನೆ ಮಾಡಿ ಅದನ್ನು ಭಗವಂತನ ಪದತಲಕ್ಕೆ ಸಮರ್ಪಿಸ್ತಿದ್ದೇನೆ. ಇಂತಹ ಕಾರ್ಯಕ್ರಮಗಳನ್ನು ನೀವು ಇನ್ನೂ ಹೆಚ್ಚು ಹೆಚ್ಚು ಮಾಡಿ, ಹೆಚ್ಚು ಹೆಚ್ಚು ಕುಟುಂಬಗಳಿಗೆ ಇಂತಹ ಚಿಂತನೆಗಳು ತಲುಪುವ ಹಾಗೆ ಮಾಡಿ. ಒಂದು ಸ್ವಲ್ಪ ಬದಲಾವಣೆ ಬಹಳ ದೊಡ್ಡ ಪ್ರಯೋಜನ ಆದೀತು. ಆದ್ದರಿಂದ ಸಂಸ್ಕಾರ, ಸಂಸ್ಕೃತಿ ಇವುಗಳನ್ನ ನಾವು ಹೆಚ್ಚು ಪ್ರಚಾರ ಮಾಡಬೇಕು. ಸಾಮಾನ್ಯ ಜನರಿಗೆ ಅದರ ಮಹತ್ವವನ್ನು ತಿಳಿಸ್ಕೊಡ್ಬೇಕು.
ಎಷ್ಟೋ ಸಲ ಏನಾಗುತ್ತೆ, ಯಾಕೆ ಆಚರಣೆ ಮಾಡ್ತಾ ಇಲ್ಲ ಅಂದ್ರೆ ಅದ್ರ ವಿಶೇಷತೆ, ಅದ್ರ ಮಹತ್ವ ಗೊತ್ತಿರೋದಿಲ್ಲ. ಅದರಿಂದ ಸಾಮಾನ್ಯ ಜನರಿಗೂ ಇಂತಹ ವಿಷಯಗಳು ತಲುಪುವ ಹಾಗೆ ಮಾಡಲಿ. ಶ್ರೀಲಕ್ಷ್ಮಿ ಅವರು ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೂ ಅವರ ತಂಡದವರಿಗೂ ಆ ಭಗವದ್ ಅನುಗ್ರಹ ಉಂಟಾಗಲಿ. ಭಾಗವಹಿಸಿದ ಎಲ್ಲರಿಗೂ ಕೂಡ ಹರಿಗುರುಗಳ ಪೂರ್ಣಾನುಗ್ರಹ ಸಿಗಲಿ ಅಂತ ಪ್ರಾರ್ಥನೆ ಮಾಡಿದನ್ನು ಮಾತು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.